ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಮೊದಲನೇ ಸುತ್ತಿನ BSc ನರ್ಸಿಂಗು, BPT, ಅಲೈಡ್ ಹೆಲ್ತ್ ಸೈನ್ಸ್ಗಳ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದ್ದು, ಸೊ ಅದಕ್ಕೆ ಸಂಬಂಧಿಸಿದಂತೆ ಚಾಯ್ಸ್ ಎಂಟ್ರಿ ಮಾಡ್ಕೊಳ್ಳಿಕ್ಕೆ ಮತ್ತು ಫೀಸ್ ಶುಲ್ಕ ಪಾವತಿ ಮಾಡ್ಕೊಳ್ಳಿಕ್ಕೆ ಮತ್ತು ದೃಢೀಕರಣ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ಹೋಗಲಿಕ್ಕೆ ಲಿಂಕನ್ನು ಕೊಟ್ಟಿರುವಂಥದ್ದು. ಇದು ಇವತ್ತು ಅಪ್ಡೇಟ್ ಆಗಿರುವಂಥದ್ದು. ಸ್ಕ್ರೀನಲ್ಲಿ ನೋಡಿ, ಈ ಒಂದು ಲಿಂಕಿಗೆ ಹೋಗಿ ನೀವು ಏನು ಮಾಡಬೇಕಾಗತ್ತೆ ಅಂದರೆ, ನಿಮ್ಮ ಲಾಗಿನ್ ಮಾಡಿಕೊಂಡು ಇಲ್ಲಿ ನೀವು ಚಾಯ್ಸ್ಗಳನ್ನು ಎಂಟ್ರಿ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಚಾಯ್ಸ್ಗಳನ್ನು ಎಂಟ್ರಿ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಶುಲ್ಕ ಪಾವತಿ ಮಾಡೋದಿರ್ಬೋದು, ಮತ್ತು ದೃಢೀಕರಣ ಸ್ಲಿಪ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಕೋರ್ಸ್ ವೈಸ್ ಬೇರೆ ಬೇರೆ ದಿನಾಂಕಗಳನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಿಮ್ಗೆ ಹೇಳಿಬಿಡ್ತೀನಿ. ನಮ್ಮ BSc ನರ್ಸಿಂಗ್ ಇರ್ಬೋದು, BPT, ಅಲೈಡ್ ಹೆಲ್ತ್ ಸೈನ್ಸ್ಗಳಿಗೆ ಬೇರೆ ಬೇರೆ ದಿನಾಂಕಗಳನ್ನು ಇಲ್ಲಿ ನಿಗದಿ ಮಾಡಿರುವಂಥದ್ದು ಯಾವುದಿದೆ ಅಂತ ಹೇಳೋದು. ಅಭ್ಯರ್ಥಿಗಳಲ್ಲಿ ಇಂಜಿನಿಯರಿಂಗ್ ನೋಡಿ ಈಗ ಚಾಯ್ಸ್ಗಳನ್ನು ಆಯ್ಕೆ ಮಾಡ್ಕೋಬೇಕಿತ್ತು ಅಂಥ ಅಭ್ಯರ್ಥಿಗಳಿಗೆ. ಸೊ ಈಗಾಗಲೇ ಒಂದೇ ನಂತರ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ನೋಡಿ, ಇದು ಯಾರಿಗೆ ಅಂತಂದರೆ, ಚಾಯ್ಸನ್ನು ಆಯ್ಕೆ ಮಾಡಿ ಶುಲ್ಕ ಪಾವತಿ ಮಾಡಿದ ಅಭ್ಯರ್ಥಿಗಳಿಗೆ ಏನಂತಂದರೆ ಇದು ಅನ್ವಯವಾಗುತ್ತೆ ಚಾಯ್ಸ್ಗಳು. ಯಾಕಂದರೆ ಸೀಟ್ ಸಿಗದೇ ಇರೋರಿಗೆ ಯಾವುದೇ ಥರಂಥ ಚಾಯ್ಸ್ ಬರೋದಿಲ್ಲ. ಸೀಟ್ ಸಿಗದೇ ಇರೋರಿಗೆ, ಸೀಟ್ ಸಿಕ್ಕಿರೋರಿಗೆ ಇಂಜಿನಿಯರಿಂಗ್ ಇರ್ಬೋದು ಅವ್ರಿಗಿದೆ. ಇಲ್ಲಿ ಕೃಷಿ ಮತ್ತು ವೆಟರ್ನರಿ ಇದೆ, ಯೋಗ ಮತ್ತು BPT ಮತ್ತು HS ಕೂಡ ಇಲ್ಲಿ ಇರುವಂಥದ್ದು. ಅದು ನೋಡಿ, ಚಾಯ್ಸ್ಗಳನ್ನ ಆಯ್ಕೆ ಮಾಡುವುದು 18ರಿಂದ 21ನೇ ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ. ಓಕೆ, ಚಾಯ್ಸ್ಗಳನ್ನು ಆಯ್ಕೆ ಮಾಡುವುದು 18ರಿಂದ 21ನೇ ತಾರೀಕು ತನಕ ನಿಮಗೆ ಟೈಮನ್ನು ಕೊಟ್ಟಿದ್ದಾರೆ HS ಮತ್ತು BPTಗೆ. ಅದೇ ರೀತಿಗೆ ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಶುಲ್ಕ ಪಾವತಿ ನಂತರ ಸೀಟ್ ಕನ್ಫರ್ಮೇಷನ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ 18ರಿಂದ 22 ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ. ಓಕೆ, ಅದಾದ ನಂತರ ನೀವು ಹೋಗಿ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡು ಅಡ್ಮಿಷನ್ ಆಗಲಿಕ್ಕೆ 23 ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ ಕಾಲೇಜಿಗೆ ವರದಿ ಮಾಡಲಿಕ್ಕೆ. ಇದು ಯಾರಿಗೆ ಅಂತಂದರೆ BPT ಮತ್ತು HSಗೆ. BSc ನರ್ಸಿಂಗ್ ನೋಡಿರಿ, BSc ನರ್ಸಿಂಗ್ದವ್ರಿಗೆ ಬೇರೆ ಇದೆ. 19ರಿಂದ 22 ತನಕ ಏನು ಮಾಡಲಿಕ್ಕೆ ನಿಮ್ಮ ಚಾಯ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಟೈಮ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಚಾಯ್ಸ್ 1 ಆಯ್ಕೆ ಮಾಡ್ಕೊಳ್ಳಿಕ್ಕೆ 19ರಿಂದ ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ 19ರಿಂದ 23 ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅಡ್ಮಿಷನ್ ಆಗಲಿಕ್ಕೆ ಇದೇ ತಿಂಗಳು 24 ತಾರೀಕು ತನಕ ಟೈಮನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಇದು ಯಾರಿಗೆ ನಮಗೆ ಕಾಲೇಜ್ ಇಷ್ಟ ಆಗಿದೆ ಸರ್, ನಾವು ಹೋಗಿ ಅಡ್ಮಿಷನ್ ಮಾಡ್ಕೊತೀವಿ ಅಂತಂದರೆ, ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ಕನ್ಫರ್ಮೇಷನ್ ಫೀಸನ್ನು ಪೇ ಮಾಡಿಕೊಂಡು ಆಮೇಲೆ ನೀವೇನು ಮಾಡಬೇಕಂದ್ರೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ 24ನೇ ತಾರೀಕಿನ ಒಳಗಡೆ, 24 ತಾರೀಕಿಗೆ ಹೋಗಂಗಿಲ್ಲ, 24 ತಾರೀಕಿನ ಒಳಗಡೆ ಹೋಗಿ ನೀವು ಏನು ಮಾಡಬೇಕು, ಅಡ್ಮಿಷನ್ ತೊಗೋಬೇಕಾಗತ್ತೆ. ಅಂದರೆ ಇವತ್ತು ಬಂದಿದೆ ಲಿಂಕ್, ಇವತ್ತು ಬಂದಿದೆ ಅಂದಮೇಲೆ ಇವತ್ತಿಂದ ಸ್ಟಾರ್ಟ್ ಆಯಿತು. ಓಕೆ, ಬಟ್ ಇಲ್ಲಿ ನೋಡಿ 19 ಕೊಟ್ಟಿದ್ದಾರಲ್ಲ ಅಂತ ಅನ್ಕೋಬೋದು ನೀವೆಲ್ಲ. ಇದು ಯಾರಿಗೆ ಅಂತಂದರೆ, ಇವಾಗ 16 ತಾರೀಕಿನ ಯಾರಿಗೆ ಅಂದರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇವತ್ತು ಬಂದಿರುವಂಥದ್ದು 16ರಿಂದ 20 ತಾರೀಕು ತನಕ. ಸೊ ನಿಮಗೆ ಯಾವಾಗ ಆಗುತ್ತೆ ಅಂದರೆ, ಇಲ್ಲ 18ರಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮ HS BPTಗೆ 18ರಿಂದ 21 ತಾರೀಕು ತನಕ ಸ್ಟಾರ್ಟ್ ಆಗುತ್ತೆ ಅದು ಚಾಯ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ. ಮತ್ತು ನಮ್ಮ BSc ನರ್ಸಿಂಗ್ದವ್ರಿಗೆ 19ರಿಂದ 22 ತಾರೀಕು ತನಕ ಚಾಯ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಟೈಮನ್ನು ಕೊಟ್ಟಿರುವಂಥದ್ದು.